ಆಕಾಶವಾಣಿ ಹಾಸನ. ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪುರಸ್ಕಾರ ಪಡೆದಿರುವ ಧನಂಜಯ ಜೀವಾಳ ಅವರ ಗ್ರಾಮಾಯಣ ಪುಸ್ತಕದ ಆಯ್ದ ಭಾಗಗಳ ಕಥಾರೂಪ ಭಾವಯಾನ. ಕೇಳಿ, ಮಲೆನಾಡಿನ ಚಿತ್ರಣಗಳನ್ನು ಪೋಣಿಸಿರುವ ಗ್ರಾಮಾಯಣ ಪುಸ್ತಕದ ನಿರೂಪಣೆ. ಇಡೀ ಪಟ್ಟಣದಲ್ಲಿ ಗೌ ಎನಿಸುವ ನೀರವತೆ. ರಾಷ್ಟ್ರೀಯ ಹೆದ್ದಾರಿ ಹಾದು ಹೋಗಿದ್ದರೂ ಯಾವುದೇ ವಾಹನ ಸಂಚಾರದ ಸುಳಿವಿರಲಿಲ್ಲ. ಹೋಟೆಲ್ನ ಮೆಟ್ಟಿಲಲ್ಲಿ ಚಳಿಗೆ ಮುದುರಿ ಮಲಗಿದ್ದ ನಾಯಿಯೊಂದು ನನ್ನ ಹೆಜ್ಜೆಯ ಸಪ್ಪಳಕ್ಕೆ ಮಿಡುಕಿ ಬಿದ್ದು ಎಚ್ಚರಾಗಿ ತಲೆ ಎತ್ತಿ ನೋಡಿ ನಿಂತು ನಿಧಾನವಾಗಿ ಗುರುಗುಟ್ಟಿ ಹಾಗೆ ನಿಂತಲ್ಲಿಯೇ 2 ಸುತ್ತು ತಿರುಗಿ ಮತ್ತದೇ ಭಂಗಿಯಲ್ಲಿ ನಿಧಿರಾದೇವಿಗೆ ಶರಣಾಯಿತು. ನಿರ್ಜನ ರಸ್ತೆ, ನೀರವ ವಾತಾವರಣ, ಹಾದಿ ಬದಿಯ ಟ್ಯೂಬ್ಲೈಟ್ನ ಬೆಳಕಿನಲ್ಲಿ ಮಂಜು ರಾಶಿ ರಾಶಿಯಾಗಿ ಬೀಳುತ್ತಿರುವುದು ಕಾಣಿಸಿತು. ಲೈಟ್ನ ಸುತ್ತ ಬೃಹದಾಕಾರದ ಬಲೂನನ್ನು ಹಾಗೆ ಅಂತರಾಳದಲ್ಲಿ ಯಾರೋ ಸೃಷ್ಟಿಸಿದ್ದಾರೇನೋ ಅನ್ನಿಸುವಂತೆ ಹಾದಿಯುದ್ದಕ್ಕೂ ಇದ್ದ ಕರೆಂಟಿನ ಕಂಬಗಳಲ್ಲಿ ಮಂಜು ಮುತ್ತಿಕೊಂಡಂತೆ ಭಾಸವಾಗುತ್ತಿತ್ತು. ಮನುಷ್ಯ ಪ್ರಾಣಿಯದೊಂದೂ ಸದ್ದಿರಲಿಲ್ಲ. ಅಲ್ಲಲ್ಲಿ ಜೀರುಂಡೆಗಳು ತಮ್ಮ ರೆಕ್ಕೆಯುಜ್ಜಿ ಜಿರ್ಕ್ ಜಿರ್ಕ್ ಎಂದು ಸದ್ದು ಮಾಡುತ್ತಿದ್ದವು. ರಸ್ತೆ ಬದಿಯ ಚರಂಡಿಗಳಲ್ಲಿ ಹಂದಿ ಮರಿ ಗಾತ್ರದ ಹೆಗ್ಗಣಗಳು ಗುಡುಗುಡು ಗದ್ದಲ ಮಾಡುತ್ತಾ ಒಂದನ್ನೊಂದು ಅಟ್ಟಿಸಿಕೊಂಡು ಹೋಗುತ್ತಿದ್ದವು. ಅಂಗಡಿಯವರು ಕಸವನ್ನೆಲ್ಲ ರಾತ್ರಿಯೇ ಗುಡ್ಡೆ ಹಾಕಿ ಬೆಂಕಿ ಕೊಟ್ಟು ಪೇಪರ್, ರಟ್ಟಿನ ಬೂದಿ ಬೀಸಲೋ ಬೇಡವೋ ಎಂದು ಮಿಸುಕಾಡುತ್ತಿದ್ದ ಗಾಳಿಗೆ ನಿಧಾನವಾಗಿ ಹರಡುತ್ತಾ ಚದುರಿ ಹೋಗುತ್ತಿತ್ತು. ರೂಮ್ ಚೆಕ್ಔಟ್ ಮಾಡಿ ಬಸ್ ಸ್ಟ್ಯಾಂಡಿಗೆ ಬಂದಾಗ ಆ ರಾತ್ರಿಯ ನೀರವತೆ, ನಿರ್ಜನ ವಾತಾವರಣ ಕಂಡು ದಿಗಿಲಾದರೂ ಟ್ರಕ್ಕಿಂಗ್ ರೋಚಕತೆಯನ್ನು ಕಲ್ಪಿಸಿಕೊಳ್ಳುತ್ತಾ ಉತ್ತೇಜನಗೊಳ್ಳುತ್ತಿದ್ದೆ. ನಿರ್ಜನವಾಗಿದ್ದ ಬಸ್ ಸ್ಟ್ಯಾಂಡ್ನಲ್ಲಿ ಬಂದು ನಿಂತ ನನಗೆ ರಾಷ್ಟ್ರೀಯ ಹೆದ್ದಾರಿಯ ಎಡಬಲಗಳೆರಡೂ ನೇರವಾಗಿ ಸುಮಾರು 1/2 ಕಿಲೋಮೀಟರ್ವರೆಗೆ ಕಾಣುತ್ತಿತ್ತು. ವಿದ್ಯುತ್ ಕಂಬದ ಮೇಲಿನ ಮಂಜು ಮೆತ್ತಿಕೊಂಡ ಟ್ಯೂಬ್ಲೈಟ್ಗಳು ದೂರವಾದಂತೆ ಹತ್ತಿ ಹಿಂಜಿದಂತೆ ತೋರುತ್ತಿದ್ದವು. 15-20 ನಿಮಿಷಗಳಿಗೊಮ್ಮೆ ಭಾರೀ ಲೋಡ್ ಹೊತ್ತಿದ್ದ ಲಾರಿಗಳು, ಆಯಿಲ್ ಟ್ಯಾಂಕರ್ಗಳು ಆ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಬರುತ್ತಿದ್ದವು. ಸುಮಾರು 4-5 ವಾಹನಗಳಿಗೆ ಡ್ರಾಪ್ಗಾಗಿ ಕೈ ತೋರಿಸಿ ಮುಖಭಂಗ ಮಾಡಿಸಿಕೊಂಡಿದ್ದೆ. ಡ್ರೈವರ್ಗಳು ಒಮ್ಮೊಮ್ಮೆ ಈ ಅಪರಾತ್ರಿಯಲ್ಲಿ ವಾಹನ ನಿಲ್ಲಿಸಲು ಕೈ ಅಡ್ಡ ಚಾಚಿದ ನನ್ನನ್ನು ನಿರ್ಲಕ್ಷ್ಯದಿಂದ ಮತ್ತು ಅನುಮಾನದಿಂದ ನೋಡಿ ತಾವು ಬರುತ್ತಿದ್ದ ವೇಗದಲ್ಲೇ ಸುಯ್ ಎಂದು ಚಲಿಸಿ ಅಂತರ್ಧಾನ ಆಗುತ್ತಿದ್ದರು. ಎಡಭಾಗಕ್ಕೆ ಸ್ವಲ್ಪವೇ ದೂರದಲ್ಲಿ 2 ದೀಪಗಳು ಕಾಣುತ್ತಿದ್ದು, ಉಳಿದಂತೆ ಪೂರಾ ಕತ್ತಲೆಯ ಕೂಪವಾಗಿದ್ದ ಬಸ್ ಸ್ಟ್ಯಾಂಡ್ನ ರಸ್ತೆ ಬದಿಯ ಚರಂಡಿ ಮೇಲಿನ ಕಲ್ಲು ಚಪ್ಪಡಿಯ ಮೇಲೆ ಭಾರವಾದ ಬ್ಯಾಗನ್ನು ಬೆನ್ನಿಗೆ ನೇತು ಹಾಕಿಕೊಂಡು ಮಾರನಹಳ್ಳಿಗೆ ಹೋಗಲು ಏನಾದರೂ ಸಿಕ್ಕೀತೆಂದು ಕಾಯುತ್ತಾ ನಿಂತೆ. ಸುಮಾರು 3/4 ಗಂಟೆಯ ಕಾಲ ಒಂದೇ ಒಂದು ವಾಹನದ ಸದ್ದಿಲ್ಲ. ರಾಷ್ಟ್ರೀಯ ಹೆದ್ದಾರಿಯಾದ್ದರಿಂದ ನಿರಂತರ ವಾಹನ ಸಂಚಾರವಿರುತ್ತೆ. ಯಾವುದರಲ್ಲಿ ಆದರೂ ಹೋಗೋಣ ಎಂದುಕೊಂಡಿದ್ದವನಿಗೆ ಪಿಚ್ಚೆನಿಸಿತು. ನಿಂತಿದ್ದ ಚಪ್ಪಡಿಯಡಿಯೇ ಹೆಗ್ಗಣಗಳು ದುಡನೆ ಓಡಾಡುತ್ತಿದ್ದವು. ಯಾಕೋ ಕೈಗೆ ಕಟ್ಟಿದ್ದ ವಾಚಿನಡೆಗೆ ನೋಡ್ತೀನಿ, ಅದು ಬೆಳಗಿನ 4:30 ತೋರಿಸುತ್ತಿತ್ತು. ಥೋ, ಎಂಥ ಕೆಲಸ ಮಾಡಿದೆ. ಹೊರಡುವ ಆತಂಕದಲ್ಲಿ ನಿದ್ದೆ ಬಾರದೆ ಇಷ್ಟು ಬೇಗ ಅನವಶ್ಯಕವಾಗಿ ಈ ಅಪರಾತ್ರಿಯಲ್ಲಿ ರಸ್ತೆ ಬದಿ ನಿಲ್ಲುವ ಕೆಲಸ ಮಾಡಿಕೊಂಡೆನಲ್ಲ ಎಂದುಕೊಂಡೆ. ಅಷ್ಟರಲ್ಲಿ ಯಾವುದೋ ವಾಹನ ಆ ಮಂಜಿನಲ್ಲಿ ಎಷ್ಟು ಸಾಧ್ಯವೋ ಅಷ್ಟೇ ಬೆಳಕನ್ನು ಚೆಲ್ಲಿಕೊಂಡು ಏದುಸಿರು ಬಿಡುತ್ತಾ ದೂರದಲ್ಲಿ ಬರುತ್ತಿತ್ತು. ಆದದ್ದಾಗಲಿ ಎಂದು ನಿಲ್ಲಿಸಿ ಹತ್ತುವುದೆಂದು ಯೋಚಿಸಿ ಕೈ ಅಡ್ಡ ಹಾಕಿದೆ. ಆ ಬೃಹದಾಕಾರದ ಲಾರಿ ನನ್ನನ್ನು ಯಕಶ್ಚಿತ್ ಹುಳವೆಂದೂ ಸಹ ಗಮನಿಸದೆ ಬಂದ ರಾಜಗಾಂಭೀರ್ಯದಿಂದಲೇ ನನ್ನನ್ನು ದಾಟಿಕೊಂಡು ತಿರುವಿನಲ್ಲಿ ಮರೆಯಾಯಿತು. ಮತ್ತದೇ ಜೀರುಂಡೆ ಸದ್ದು. ಮತ್ತೆ 2 ಹೆಡ್ಲೈಟ್ಗಳನ್ನು ಬಿಟ್ಟುಕೊಂಡು ಟ್ಯಾಂಕರ್ ಒಂದು ಬಂದಂತೆ ಕೈ ತೋರಿಸಿದರೂ ಕೇರ್ ಮಾಡದೆ ಹೋಯಿತು. ಬೆಳಗಿನ ಜಾವವಾಗಿದ್ದರಿಂದ ವಾಹನ ಸಂಚಾರ ವಿರಳವಾಗಿತ್ತು. ರಾತ್ರಿ ಇಡೀ ವಾಹನ ಚಾಲನೆ ಮಾಡಿದವರಿಗೆ ಇದು ನಿದ್ರೆಯ ಸಮಯ. ಮತ್ತೆರಡು ಲಾರಿಗಳು ಬಂದವು. ಅವು ಸ್ವಲ್ಪ ದೂರದಲ್ಲಿ ರಸ್ತೆ ಬದಿಯಲ್ಲಿ ನಿದ್ರೆಗಾಗಿ ರೆಸ್ಟ್ ತೆಗೆದುಕೊಳ್ಳಲು ನಿಂತವು. ಅಷ್ಟರಲ್ಲಿ ಯಾವನೋ ಒಬ್ಬ ಏನನ್ನು ಹೊರಲಾರದೆ ಅದನ್ನೇ ಅಡ್ಡಾದಿಡ್ಡಿಯಾಗಿ ಹೊತ್ತುಕೊಂಡು ಬರುವುದು ದೂರದಲ್ಲಿ ನೆರಳಿನಂತೆ ಕಾಣಿಸಿತು. ನನ್ನಂತೆ ಯಾರೋ ಅಬ್ಬೇಪಾರಿ ಇರಬೇಕೆಂದು. ಸರಿ, ಈ ನಿರ್ಜನ ಪ್ರದೇಶದಲ್ಲಿ ಜೊತೆಗೆ ನಿಲ್ಲಲಿಕ್ಕಾದರೂ ಒಬ್ಬ ಸಿಕ್ಕಿದನಲ್ಲ ಎಂದುಕೊಂಡೆ. ಹತ್ತಿರ ಬರುತ್ತಾ ನೋಡ್ತೇನೆ, ಮಡಚಬಹುದಾದ ಕಬ್ಬಿಣದ ಟೇಬಲ್, ಒಂದು ಸೀಮೆ ಎಣ್ಣೆಯ ಪಂಪ್ ಸ್ಟವ್, ಮತ್ತಿನ್ನೇನೋ ಚೀಲ, ಒಂದು ಕ್ಯಾನ್, ಹೀಗೆ ಏನೇನೋ ತಂದು ನನ್ನ ಪಕ್ಕದಲ್ಲಿನ ಕರೆಂಟಿನ ಕಂಬದ ಬಳಿ ತಂದಿಳಿಸಿದವನೇ ಬ್ಯಾಗನ್ನು ಕರೆಂಟ್ ಕಂಬಕ್ಕೆ ಸುತ್ತಿದ್ದ ತಂತಿಯೊಂದಕ್ಕೆ ನೇತು ಹಾಕಿ ಟೇಬಲನ್ನು ಬಿಡಿಸಿಟ್ಟ. ಜೇಬಿನಿಂದ ಬೀಡಿ ಕಟ್ಟನ್ನು ತೆಗೆದು ಒಂದು ಬೀಡಿ ಬಾಯಿಗಿಟ್ಟುಕೊಂಡು ಕಡ್ಡಿಗೀರಿ ಸೇದುತ್ತಾ
ಹೊಗೆ ಬಿಡತೊಡಗಿದ. ಟೇಬಲ್ ಮೇಲೆ ಸ್ಟವ್ ಇಟ್ಟು ಚೆನ್ನಾಗಿ ಪಂಪ್ ಮಾಡಿ ಸ್ಟವ್ ಹೊತ್ತಿಸಿದ. ಬಿಸಿ ಏರುವವರೆಗೆ ಮೊಳದೆತ್ತರಕ್ಕೆ ಉರಿಯತೊಡಗಿದ ಸ್ಟವ್ ಅನ್ನು ಹಾಗೇ ಬಿಟ್ಟು ಕ್ಯಾನ್ ಹಾಗೂ ಒಂದು ಬಕೆಟನ್ನು ಎತ್ತಿಕೊಂಡು ನಿಂತಿದ್ದಲ್ಲಿಂದ ಹಿಂಭಾಗದಲ್ಲಿದ್ದ ಗಲ್ಲಿಯೊಳಗೆ ಮಾಯವಾದ. ಅದೆಂಥ ನೀರೋ! ತುಂಬಿಸಿಕೊಂಡು ಬಂದು ಹಾಲಿನ ಪ್ಯಾಕೆಟ್ ಒಡೆದು ಪಾತ್ರೆಯೊಳಗೆ ಹಾಕಿ ಕಾಯಿಸಲು ಶುರು ಮಾಡಿದ. ಚೀಲ ಬಿಚ್ಚಿ ಅದರಿಂದ ಬಿಸ್ಕೆಟ್ ಪ್ಯಾಕ್ಗಳು, ಬನ್ಗಳನ್ನು ಟೇಬಲ್ ಮೇಲೆ ಜೋಡಿಸಿ ಆ ನಿರ್ಜೀವ ಸ್ಥಳಕ್ಕೆ ಆ ದಿನದ ಆರಂಭದ ಮುನ್ನುಡಿ ಬರದೇ ಬಿಟ್ಟ. ಅಷ್ಟರಲ್ಲಿ ಮತ್ತೊಂದು ಲಾರಿ ಬಂದು ಈ ಟೀ ಸ್ಟಾಲಿನ ಬಳಿ ನಿಂತಿತು. ನನಗೆ ಭಾರೀ ಖುಷಿಯಾಯಿತು. ಇದರಲ್ಲಾದರೂ ಡ್ರಾಪ್ ತಗೋಣವೆಂದುಕೊಂಡೆ. ಡ್ರೈವರ್, ಕ್ಲೀನರ್ಗಳು ಇಬ್ಬರೂ ಇಳಿದು ಬೀಡಿ ಹೊತ್ತಿಸಿ ಒಂದಷ್ಟು ಹೊತ್ತು ಹೊಗೆ ಬಿಟ್ಟು ಬನ್ ತಿಂದು ಟೀ ಕುಡಿದರು. ಟೀ ಕುಡಿಯುತ್ತಿದ್ದವರಿಗೆ ನಾನು ಮಾರನಹಳ್ಳಿವರೆಗೆ ಬರುವುದಾಗಿ ತಿಳಿಸಿದೆ. ಅವರು ಕೇಳಿಸಿಕೊಂಡು ಅವರವರಲ್ಲೇ ಏನೋ ಮಾತಾಡಿಕೊಂಡರು. ಆಗೋದಿಲ್ಲವೆಂದು ಹೇಳಿ ಸೀದಾ ಲಾರಿ ಏರಿ ಹೊರಟರು. ನನಗೂ ಟೀ ಕುಡಿಯುವ ಮನಸ್ಸಾದರೂ ಈ ಮನುಷ್ಯ ಎಂಥ ನೀರು ಹಾಕಿದ್ದಾನೋ ಎಂದುಕೊಂಡು ಸುಮ್ಮನಾಗಿ ಇನ್ನು ನನ್ನ ಕೆಲಸವಾಗಲಿಕ್ಕಿಲ್ಲವೆಂದು ಯಮಬಾರ ಬ್ಯಾಗನ್ನು ಬೆನ್ನ ಮೇಲೆ ಸರಿಯಾಗಿ ಕೂರಿಸಿಕೊಂಡು ಮುಂದಿನ ವಾಹನಕ್ಕಾಗಿ ಕಾಯ್ತಾ ನಿಂತೆ. ಆ ರೀತಿಯ ಕತ್ತಲ ಅಪರಿಚಿತ ಸ್ಥಳದಲ್ಲಿ ದಿಕ್ಕುಗಾಣದಂತೆ ಸಿಕ್ಕವರನ್ನು ಡ್ರಾಪ್ಗಾಗಿ ಕೇಳುವುದರ ಪಾಡನ್ನು ಅನುಭವಿಸಿಯೇ ತಿಳಿಯಬೇಕು. ಒಂದು ಬನ್ ತಗೊಂಡು ತಿನ್ನುತ್ತಾ ಟೀ ಸ್ಟಾಲಿನವನನ್ನು ಮಾರನಹಳ್ಳಿಯವರಿಗೆ ಯಾರಾದರೂ ಡ್ರಾಪ್ ಕೊಡ್ತಾರಾ ಎಂದು ಕೇಳಿದೆ. ಇಷ್ಟು ಹೊತ್ತಿಗೆ ಲಾರಿಗಳೂ ಕಡಿಮೆ ಓಡಾಡ್ತವೆ, ನೋಡೋಣ ಇರಿ, ಮತ್ಯಾವುದಾದರೂ ಬಂದರೆ ಕೇಳಿ ನೋಡೋಣ ಎಂದ. ಸ್ವಲ್ಪ ಹೊತ್ತಿನಲ್ಲಿ ಭತ್ತದ ಲೋಡಿನ ಲಾರಿಯೊಂದು ಬಂದು ಅದರ ಚಾಲಕ ಟೀ ಕುಡಿಯಲು ಇಳಿದ. ಟೀ ಸ್ಟಾಲಿನವನು ಅವನೊಡನೆ ನನ್ನ ಬಗ್ಗೆ ಹೇಳಿ ಕರೆದುಕೊಂಡು ಹೋಗಲು ಕೇಳಿಕೊಂಡ. ಲಾರಿಯವ ಅಂತಾ ಏನೂ ಆಸಕ್ತಿ ತೋರಲಿಲ್ಲ. ಇದು ಯಾಕೋ ಡೌಟ್ ಕೇಸೆ ಎಂದುಕೊಂಡು ಸುಮ್ಮನಾದೆ. ಚಾಲಕ, ಕ್ಲೀನರ್ ಇಬ್ಬರೂ ನೀರು ತೆಗೆದು ಮುಖ ತೊಳೆದುಕೊಂಡು ಲಾರಿ ಏರಿ ಕುಳಿತರು. ಚಾಲಕ ಕ್ಲೀನರ್ ಬಳಿ ಏನೋ ಮಾತನಾಡಿ ನನ್ನೆಡೆಗೆ ತಿರುಗಿ ಲಾರಿ ಹತ್ತಲು ಸೂಚಿಸಿದ. ಬದುಕಿದೆಯಾ ಬಡಜೀವವೇ ಎಂದುಕೊಂಡು ತೂಕದ ಬ್ಯಾಗನ್ನು ಕ್ಯಾಬಿನಿನೊಳಗೆ ಹಾಕಿ ಹತ್ತಿ ಕುಳಿತೆ. ಲಾರಿ ಪ್ರಯಾಣ ಮುಂದುವರಿಸಿತು. ಕ್ಲೀನರ್ ಬಳಿ ನಾನು ಮಾರನಹಳ್ಳಿ ಬಸ್ ಸ್ಟಾಪ್ನಲ್ಲಿ ಇಳಿಯಬೇಕೆಂದು ತಿಳಿಸಿದೆ. ಅವನು ಡ್ರೈವರ್ನ ಬಳಿ ನನಗೆ ಸರಿಯಾಗಿ ತಿಳಿಯದ ಭಾಷೆಯಲ್ಲಿ ಏನೋ ಹೇಳಿದ. ಮಂಜಿನಲ್ಲಿ ಮುಚ್ಚಿ ಹೋಗಿದ್ದ ಮುಂಜಾವಿನ ನೀರವತೆಯನ್ನು ಸೀಳುತ್ತಾ ಮುಂದೆ ಸಾಗುತ್ತಿದ್ದ ಹೆಡ್ಲೈಟ್ ಬೆಳಕಿನಲ್ಲಿ ನಿರಂತರವಾಗಿ ಮೈಚಾಚಿ ಮಲಗಿದ್ದ ರಸ್ತೆಯನ್ನೇ ನೋಡುತ್ತಾ ಮಾರನಹಳ್ಳಿ ಬರುವುದನ್ನೇ ಅಥವಾ ನಾವು ಮಾರನಹಳ್ಳಿಯನ್ನು ತಲುಪುವುದನ್ನೇ ನಿರೀಕ್ಷಿಸುತ್ತಾ ಕುಳಿತೆ. ಒಳ ಸೇರಿಕೊಂಡವನಿಗೆ ಮುಂದೆದುರಾಗುವ ಸನ್ನಿವೇಶದ ಕಲ್ಪನೆಯೇ ಇರಲಿಲ್ಲ. ಸ್ಥಳೀಯವಲ್ಲದ ಈ ಲಾರಿಯೊಳಗಿನ ವಾತಾವರಣ ಗಾಬರಿ ಹುಟ್ಟಿಸುವಂತಿತ್ತು. ಡ್ರೈವರ್ ಯಾವುದೋ ಮಲಯಾಳಿ ಹಾಡನ್ನು ಸ್ಟೀರಿಯೋದಲ್ಲಿ ಹಾಕಿಕೊಂಡಿದ್ದ. ನನಗೋ ಒಳಗೊಳಗೆ ದಿಗಿಲು. ತಿಕ್ಕಿಲ್ಲದವ ದೆವ್ವ ತಬ್ಬಿಕೊಂಡಂತೆ ಈ ಡ್ರೈವರ್ ಕ್ಲೀನರ್ಗಳ ಕೈಗೆ ಸಿಕ್ಕಿಕೊಂಡೆನಲ್ಲ ಎಂದು ಒಳಗೆ ಹಳಹಳಿಸಿದೆ. ಹೋಟೆಲ್ ಹುಡುಗ ಹೇಳಿದಂತೆ 12 ಕಿಲೋಮೀಟರ್ ದೂರದಲ್ಲಿ ಮಾರನಹಳ್ಳಿ ಇರುವಲ್ಲಿ ಇವರು ಲಾರಿ ನಿಲ್ಲಿಸಬೇಕಿತ್ತು. ಅರ್ಧ ಗಂಟೆ ಚಲಿಸಿದರೂ ಇವ ಲಾರಿ ನಿಲ್ಲಿಸಲಿಲ್ಲ. ಇನ್ನೂ ಮಾರನಹಳ್ಳಿ ಸಿಕ್ಕಿಲ್ಲವೇನೋ ಎಂದು ಸುಮ್ಮನಾದೆ. ಹೋಟೆಲಿನವನು ಅಂದಾಜಿನಲ್ಲಿ ಹೇಳಿದನೇನೋ ಎಂದುಕೊಂಡೆ ಸಹ. ಡ್ರೈವರ್ ತನಗೇನು ಗೊತ್ತಿಲ್ಲವೆಂಬಂತೆ ಹಾಡಿಗೆ ತಲೆದೂಗುತ್ತಾ ಹೋಗುತ್ತಲೇ ಇದ್ದಾನೆ. ಕ್ಲೀನರ್ ನನ್ನ ಮುಖವನ್ನೊಮ್ಮೆ ಡ್ರೈವರನ್ನೊಮ್ಮೆ ನೋಡಲಾರಂಭಿಸಿದ. ನನಗ್ಯಾಕೋ ಇವರ ಮೇಲೆ ಅನುಮಾನ ಬರಲಾರಂಭಿಸಿತು. ನನ್ನ ಬೆನ್ನ ಮೇಲಿದ್ದ ಬ್ಯಾಗಿನಲ್ಲಿ ಬೆಲೆ ಬಾಳುವ ವಸ್ತುಗಳನ್ನು ಕಲ್ಪಿಸಿಕೊಂಡಿದ್ದರೇನೋ. ಬೆಂಕಿಯಿಂದ ಬಾಣಲೆಗೆ ಬಿದ್ದಂತಾಯ್ತಲ್ಲ ಎಂದುಕೊಂಡೆ. ಇವರಿಗೇನು ಗೊತ್ತು ನಾನು ಕೆಜಿ ಸೇಬು, ಬ್ರೆಡ್ ಚಿಪ್ಸ್ನೊಂದಿಗೆ ಕಾಡಿಗೆ ಹೊರಟಿರೋ ಅಲೆಮಾರಿ ಎಂದು. ಅದೇನು ಗೊತ್ತಾಗುವುದಿದ್ದರೂ 4 ಒದೆಸಿಕೊಂಡು ಲಾರಿಯಿಂದ ಕೆಳಕ್ಕೆ ತಳ್ಳಿಸಿಕೊಂಡು ಅವರು ನನ್ನ ಬ್ಯಾಗ್ ಜಾಲಾಡಿದಾಗ ತಾನೆ ಎಂದು ಗಾಬರಿ ಭಯದಿಂದ ತಳಮಳಿಸಿದೆ. ಆದರೂ ಇದ್ದಬದ್ದ ಧೈರ್ಯವನ್ನೆಲ್ಲ ಒಟ್ಟುಗೂಡಿಸಿ ನನಗೆ ಮಾರನಹಳ್ಳಿಯಲ್ಲಿ ಇಳಿಯಲಿಕ್ಕಿರೋದು, ಅಲ್ಲೇ ಇಳಿಸಿ ಎಂದೆ. ಡ್ರೈವರ್ ಏನೂ ಅರ್ಥವಾಗದಂತೆ ಕ್ಲೀನರ್ ಕಡೆಗೆ ನೋಡಿದ. ಕ್ಲೀನರ್ ತುಳು ಮಿಶ್ರಿತ ಕನ್ನಡದಲ್ಲಿ, ಎಂತ ಮಾರಾಯರೆ, ನೀವು ಮುಂಚೆ ಹೇಳೋದಲ್ವಾ, ಅದು ಹಿಂದೆಯೇ ಆಯ್ತಲ್ಲ ಎಂದ. ಡ್ರೈವರ್ಗೆ ಮಲಯಾಳ ಬಿಟ್ಟರೆ ಬೇರೆ ಭಾಷೆ ಬರುವುದಿಲ್ಲ ಎಂದು ನನ್ನ ಮೇಲೆ ಆರೋಪಿಸತೊಡಗಿದ. ಅವರನ್ನು ಮನಸ್ಸಿನಲ್ಲೇ ಬೈದುಕೊಳ್ಳುತ್ತಾ ಲಾರಿಯಿಂದ ಕೆಳಗಿಳಿದು ಕ್ಲೀನರ್ಗೆ 10 ರೂಪಾಯಿ ನೀಡಿ ಬಂದ ದಾರಿಯ ವಿರುದ್ಧ ದಿಕ್ಕಿನಲ್ಲಿ ನಡೆಯಲು ಸಿದ್ಧನಾದೆ. ಲಾರಿಯು ನಿರ್ಗಮಿಸಿದ ನಂತರ ನಿಧಾನವಾಗಿ ವಾಸ್ತವದ ಅರಿವಾಗತೊಡಗಿತು. ಕಂಡು ಕೇಳರಿಯದ ಜಾಗ, ಅದು ಕಗ್ಗಾಡಿನ ನಡುವಿನ ಕತ್ತಲಿನ ಸಮಯ. ಇದೊಳ್ಳೆ ಅವಸ್ಥೆ ಆಯ್ತಲ್ಲ ಎಂದುಕೊಂಡು ನನ್ನನ್ನೇ ನಾನು ಹಳಿದುಕೊಂಡೆ. ಎತ್ತ ನೋಡಿದರೂ ಒಂದೇ ಥರ ಕಾಣುತ್ತಾ ಇದೆ. ಹೆದ್ದಾರಿ ಎಂಬ ಹೆಬ್ಬಾವು ಕಾರ್ಗತ್ತಲಿನೊಳಗೆ ಒಂದಾಗಿ ಎಂದಿನಂತೆ ಮತ್ತೇರಿ ಮಲಗಿಕೊಂಡಿದೆ. ನನಗೂ ಭಯ, ಆತಂಕ, ಗಾಬರಿ, ಗೊಂದಲ, ಕಳವಳ ಅಷ್ಟೂ ತಾಳ ಮೇಳೈಸಿ ಗಾಬರಿಯಾಯಿತು. ನನ್ನ ಹೆಜ್ಜೆಯ ಸದ್ದೆ ಅಪರಿಚಿತ ಹಾಗೂ ಅಸಹಜ ಎನಿಸತೊಡಗಿತು. ಅಂತೂ ವಿರುದ್ಧ ದಿಕ್ಕಿನಲ್ಲಿ ನಡೆಯುವುದು, ಮಾರನಹಳ್ಳಿ ಬಸ್ ಸ್ಟಾಪ್ ತಲುಪಿದ ನಂತರ ಮುಂದಿನದನ್ನು ಯೋಚಿಸುವುದೆಂದು ಮನಸ್ಸು ಗಟ್ಟಿಗೊಳಿಸಿಕೊಂಡೆ. ನೀರವ ಕತ್ತಲಿನಲ್ಲಿ 10-15 ಹೆಜ್ಜೆ ನಡೆಯುವುದು, ಕಳ್ಳನಂತೆ ಯಾರಿಗೂ ಗೊತ್ತಾಗದಂತೆ ಹೆದರಿಕೆಯಿಂದ ಹಿಂದಕ್ಕೆ ವಾರೆಗಣ್ಣಿನಲ್ಲಿ ತಿರುಗಿ ನೋಡುವುದು, ಹಿಂಭಾಗದಿಂದ ಏನಾದರೂ ನನ್ನ ಜೊತೆಯೇ ಹೆಜ್ಜೆ ಹಾಕಿಕೊಂಡು ಬರುತ್ತಿದೆಯೇನೋ, ಬರೀ ಅಂಗೈ ಮಾತ್ರ ನನ್ನ ಶರ್ಟಿನ ಕಾಲರನ್ನು ಹಿಂಬದಿಯಿಂದ ಹಿಡಿದೆಳೆಯುವುದೋ,
ಅಥವಾ ನನ್ನ ಬೆನ್ನ ಮೇಲಿದ್ದ ಬ್ಯಾಗಿನ ಜಿಪ್ ಎಳೆಯುವುದೋ ಎಂದು ಭೀತಿಯಿಂದಲೇ ಹೆಚ್ಚು ಸದ್ದಾಗದಂತೆ ಹೆಜ್ಜೆಯನ್ನು ಹಾಕತೊಡಗಿದೆ. ನನ್ನ ಹಿಂದೆಯೇ ಇನ್ನೊಂದು ಜೊತೆ ಬರೀ ಪಾದಗಳು ನನ್ನನ್ನು ಹಿಂಬಾಲಿಸುತ್ತಾ ಬರುತ್ತಿವೆ. ಅದರ ಸದ್ದು ಕೇಳಲೆಂದು ನನ್ನ ನಡಿಗೆಯನ್ನು ವೇಗವಾಗಿ, ಕೆಲವೊಮ್ಮೆ ನಿಧಾನವಾಗಿ, ಲಯ ತಪ್ಪಿಸುವಂತೆ ಹಿಂಬಾಲಿಸುತ್ತಿದ್ದ ಪಾದಗಳ ಸದ್ದು ಕೇಳಿಸಿಕೊಳ್ಳಲು ಅನುಕೂಲವಾಗುವಂತೆ ನಡೆಯುತ್ತಿದ್ದೆ. ದೆವ್ವಗಳು ಕೂಡ ತಿರುಗಾಡಲು ಬಾರದಂಥ ಸಮಯ. ಆ ಚಳಿಯಲ್ಲೂ ಮೈಯೆಲ್ಲ ಆತಂಕದಿಂದ ಬೆವರಿಳಿಸುತ್ತಿತ್ತು. ನನ್ನ ಬೆನ್ನ ಮೇಲಿದ್ದ ಬ್ಯಾಗ್ನಲ್ಲಿ ಒಂದು ಸ್ಟೀಲ್ ಟಾರ್ಚ್ ಹಾಗೂ ಉದ್ದನೆಯ ಕತ್ತಿ ಇತ್ತು. ಕಾಡಿನಲ್ಲಿ ದಿನಗಟ್ಟಲೆ ಚಾರಣ ಮಾಡುವವರಿಗೆ ಈ ಎರಡೂ ವಸ್ತುಗಳು ಕುಡಿಯುವ ನೀರಿನಷ್ಟೇ ಮುಖ್ಯ. ಬ್ಯಾಗಿನೊಳಗೆ ಟಾರ್ಚ್, ಕತ್ತಿ ಇದ್ದರೂ ಹೊರ ತೆಗೆಯಲೂ ಭಯ. ಜಿಪ್ ತೆಗೆಯಲು ಕೈ ಹಿಂದೆ ಹಾಕಿದರೆ ನನ್ನ ಕೈಯನ್ನೇ ಬೇರೆ ಯಾವುದರೋ ತಣ್ಣನೆಯ ಕೈ ಹಿಡಿದುಕೊಂಡರೆ, ಹೀಗೆ ತಲೆ ತುಂಬ ಭಯಾನಕ ಕಲ್ಪನೆಗಳೇ ತುಂಬಿ ಹರಿಯುತ್ತಿದ್ದವು. ದೇವರೇ ಗತಿಯೆಂದು ಮೈಯನ್ನೆಲ್ಲ ಕಲ್ಲು ಮಾಡಿಕೊಂಡು, ಹಲ್ಲುಗಳನ್ನು ಗಟ್ಟಿಯಾಗಿ ಕಚ್ಚಿಕೊಂಡು, ಕಾಲ್ಬೆರಳುಗಳನ್ನು ಒಂದಕ್ಕೊಂದು ಬಲವಾಗಿ ಮುರಿದೇ ಹೋಗುವಂತೆ ಒತ್ತಿಕೊಂಡು ಯೋಗಾಭ್ಯಾಸದಲ್ಲಿ ಇರುವ ಮಹಾಬಂಧಕ್ಕೆ ಹೋಗಿ ಆ ಕತ್ತಲಲ್ಲೂ ಏನೂ ಕಾಣಿಸಕೂಡದೆಂದು ಅಂಟಿಕೊಳ್ಳುವಂತೆ ಕಣ್ಣು ರೆಪ್ಪೆಗಳನ್ನು ಅಮುಕಿಕೊಂಡು ದೆವ್ವಕ್ಕೂ ಗಾಬರಿಯಾಗಬಹುದಾದ ವೇಗದಲ್ಲಿ ಬೆನ್ನ ಮೇಲಿದ್ದ ಬ್ಯಾಗನ್ನು ಮುಂದಕ್ಕೆ ತೆಗೆದುಕೊಂಡೆ. ನನ್ನನ್ನು ಆವರಿಸಿದ ಭೀತಿ ಎಷ್ಟಿತ್ತೆಂದರೆ, ಟಾರ್ಚ್ ಹೊರತೆಗೆಯಲು ಬ್ಯಾಗ್ನ ಜಿಪ್ ಎಳೆಯಬೇಕಾದ್ದರಿಂದ ಆ ಸದ್ದಿಗೇನಾದರೂ ಹೆದ್ದಾರಿಯ ಪ್ರೇತಾತ್ಮಗಳಿಗೆ ಎಚ್ಚರವಾಗುತ್ತದೆಯೋ ಅನ್ನಿಸಿ ಕಣ್ಣು ಮುಚ್ಚಿಕೊಂಡು ಹಲ್ಲುಗಳನ್ನು ಕಚ್ಚಿ ಬಿಗಿದು ಸ್ವತಃ ಬ್ಯಾಗಿಗೆ ಜಿಪ್ ತೆರೆದದ್ದು ತಿಳಿಯಿತೋ ಇಲ್ಲವೋ ಎನ್ನಿಸುವಂತೆ ಮೇಲ್ಭಾಗದಲ್ಲೇ ಇಟ್ಟಿದ್ದ ಟಾರ್ಚನ್ನು ಹಾಗೂ ಬ್ಯಾಗಿನುದ್ದಕ್ಕೂ ತೂರಿಸಿದ ಉದ್ದ ಕತ್ತಿಯನ್ನು ಎಳೆದುಕೊಂಡು ಹಿಂದಿನಷ್ಟೇ ಆತಂಕದಿಂದ ಜಿಪ್ ಹಾಕಿದೆ. ಬ್ಯಾಗನ್ನು ಬೆನ್ನಿಗೇರಿಸಿದವನೇ ಕತ್ತಿಯ ಹಿಡಿಯೇ ಒಡೆದು ಹೋಗುತ್ತದೆಯೇನೋ, ಟಾರ್ಚ್ ನನ್ನ ಕೈಯಲ್ಲೇ ಲಗ್ಗಿ ಹೋಗುತ್ತದೆಯೇನೋ ಅನ್ನುವಷ್ಟರ ಮಟ್ಟಿಗೆ ಭಯದಿಂದ ಬಿಗಿಯಾಗಿ ಹಿಡಿದು ದಾಪುಗಾಲು ಹಾಕತೊಡಗಿದೆ. ಇದುವರೆಗೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪುರಸ್ಕಾರ ಪಡೆದಿರುವ ಧನಂಜಯ ಜೀವಾಳ ಅವರ ಗ್ರಾಮಾಯಣ ಪುಸ್ತಕದ ಆಯ್ದ ಭಾಗಗಳ ಕಥಾರೂಪ ಭಾವಯಾನ ಮೂಡಿಬಂತು. ಮಲೆನಾಡಿನ ಚಿತ್ರಣಗಳನ್ನ ಮನಮುಟ್ಟುವಂತೆ ಕಥೆ ಕಟ್ಟಿ ನಿರೂಪಿಸಿದವರು ಧನಂಜಯ ಜೀವಾಳ. ಕಾರ್ಯಕ್ರಮದ ನಿರ್ಮಾಣ ವಿಜಯ್ ಅಂಗಡಿ. ಸಹಕಾರ ಸೌಭಾಗ್ಯ, ನಾಜಿಮಾ ಮತ್ತು ಲಕ್ಷ್ಮಿ. ಇದು ಹಾಸನ ಆಕಾಶವಾಣಿಯ ಅಕ್ಷರವಾಣಿ.